ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಏಕೇನಿತ ವ್ಲಾಗ್ಸ್. ನಾವಿವತ್ತು ನಮ್ಮ ಮಾಮವ್ರ ಊರಿಗೆ ಬಂದಿದ್ವಿ. ಲಾಸ್ಟ್ ಮಂತ್ ನಮ್ಮ ಮಾಮವ್ರು ತೀರೋಗಿದ್ರು. ಊರಲ್ಲಿ ದೀಪಾವಳಿಯಿಂದ ನಾವು ಅವ್ರಿಗೆ ನಾನ್ ವೆಜ್ ಮಾಡೋದಕ್ಕಾಗಿರಲಿಲ್ಲ, ಬರೀ ವೆಜ್ ಮಾಡಿದ್ವಿ. ಅದಕ್ಕೆ ಈ ಮಂತ್ ನಾವು ಮತ್ತು ನಮ್ಮ ಫ್ಯಾಮಿಲಿ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ನಾನ್ ವೆಜ್ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಬೆಂಗಳೂರಿಂದ ನಾನೇನು ವೀಡಿಯೋ ಮಾಡಿರಲಿಲ್ಲ, ಡೈರೆಕ್ಟ್ ಊರಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಮೋಸ್ಟ್ ಆಫ್ ಎಲ್ಲ ಕ್ಲಿಪ್ಪಿಂಗ್ಸ್ಗಳಿಗೂ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟೇ ಇಲ್ಲ, ಯಾವುದಕ್ಕೂ ಕೊಟ್ಟಿಲ್ಲ. ಫಸ್ಟ್ ಆ್ಯಂಡ್ ಲಾಸ್ಟ್ ಎಂಡಿಂಗ್ ಮಾತ್ರ ನಾನು ವಾಯ್ಸ್ ಓವರ್ ಕ್ಲಿಪ್ಪಿಂಗ್ ಕೊಟ್ಟಿದ್ದೀನಿ. ಹಳ್ಳೀಲಿ ನ್ಯಾಚುರಲ್ ಹೆಂಗಿರುತ್ತೆ ಹಂಗೆ ಅಂತ ಇರಲಿ ಅಂತ ಬಂದುಬಿಟ್ಟು ನಾನು ಯಾವುದಕ್ಕೂ ವಾಯ್ಸ್ ಓವರ್ ಕೊಟ್ಟಿಲ್ಲ. ಹಳ್ಳಿ ಜೀವನದ ರೀತಿ ಮತ್ತು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಅದಕ್ಕೇ ವಾಯ್ಸ್ ಓವರ್ ಕೊಟ್ಟಿಲ್ಲ. ಹಂಗಾದ್ರೆ ಪ್ರಿಯ ಇರು, ನಾನೇ ಹೋಗೋದೀಗ. ಉಜ್ಜಿದೀನಿ ಸುಮ್ಮನೆ. ಸೀರೆ ಬಿಟ್ಕೋ. ಯಾಕಜ್ಜಿ ಇವ್ರು ಹಸ್ಲಿಲ್ವೇನಜ್ಜಿ? ಇವ್ರು ಹಸ್ಲಿಲ್ವಾ? ಸೋಗ್ಯಾಗರಿ ಹಸ್ತಾ ಇದ್ಲಲ್ಲ ಆಗ್ಲೇ, ಹಸ್ಲಿಲ್ವಾ ಅಂತ. ಒಂದು ದಿನ ನಮ್ಮ ಹಳ್ಳಿ ಅವಳು ತಲೆ ಒರೆಸ್ಕೊಳ್ಳೋದೆಲ್ಲ ಅಲ್ಲಿ ಆ ಕಡೆ ತಿರ್ಕೊಂಡು ಬಿಸ್ತಿ ಕಡೆ ತಲೆ. ಪ್ರಿಯಾ ಮೊಬೈಲ್. ನಾಗೇಶ್ ದೊಡ್ಡಪ್ಪ ಇಲ್ಲೇ ಚೇರ್ ಮೇಲೆ ಅಂತ ಮಾಡೋದು ಬಿಡು. ಇನ್ನೇ ಬರುತ್ತೆ ಅವರು ಬರ್ತೀನಿ ಅಂತ ಅಂದವ್ರೆ. ದೊಡ್ಡ ಇರ್ಬೇಕಲ್ಲ, ನಮ್ಗೇನು ಗೊತ್ತಿರ್ತದೆ. ಪಪ್ಪಿ ಎಲ್ಲ ಬರಲಿ. ಕಚ್ಚಕಾಯ್ತಲ್ವಾ ಹೊಗೆ ನಿಂಗೆ. ಎರಡು ಕಿಟಕಿನೇ ತೆಗ್ಬಿಡು. ಅತ್ತ ಕೊಡ್ತು, ಅತ್ತನೇ ಕೊಟ್ಟಿದ್ದು ಅಲ್ವಾ ಹಾಕ್ಬೇಕಂತ ಹಾಕು. ಅತ್ತೆ ನೀರ್ ಹಾಕ್ಲಿ ಒಳಗಡೆ. ಬೇಡ ಇದು, ಅದಕ್ಕೆ ನೀರ್ ಹಾಕ್ಬಿಟ್ಟು ತೊಳಿಲ್ಲ ಅಂದಿದ್ದು. ಬೇಡ, ನಾನು ತೊಳ್ಕೊತೀನಿ. ನೀನು ಮಾಡ್ಬಲ್ಲ, ಬೆರಿಕತ್ತೀನಿ ಎಲ್ಲ ಬಟ್ಟೆ ಸೋಪ್ ಹಾಕಿ ತೊಳಿ. ಫೋನ್ ಮಾಡಿದ್ರೆ ಫೋನ್ ಪೇ ಮಾಡ್ತಾ ಇದ್ದಪ್ಪ. ನಾನೇ ನೋಡು, ಕರೆಂಟ್ ಇಲ್ಲ ಅಂದ್ರೆ ಬರ್ತಾವ ಬೆಲ್ಲು. ನೋ 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 ಸಿಂಚನ ವಾಟ್ ಅ ಸಿನ್ಸಿಯರ್ ವರ್ಕ್. ಅದಾಯ್ತು ಅದಾಗಲಿ. ಕ್ಲೋಸ್ ಆಗಿಬಿಟ್ಟೈತಲ್ಲ ಫ್ರೆಂಡ್ಸ್, ಏನು ಮತ್ತೆ ತಿರ್ಗಿ ಹೋಗ್ಬೇಕು. ಹಾಂ ಸಿಕ್ತು. ಎಷ್ಟೈತೆ ಶಾಂಪು? 3. ನನಗೊಂದಿಡು. ಒಂದು ಯೂಸ್ ಮಾಡ್ಕೊ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊ. ಆಯ್ತಾ? ಇಷ್ಟ ಆಯ್ತಾ ಕಣಪ್ಪ. ಬಾ ಅಲ್ಲಿ ಬಾಳೆ ಎಲೆ ಹಾಕ್ಕೊಂಬರೋಣ. ಬೋಸಿ ತಗೊಂಬಿಡಿ ಹೊತ್ತಿಗೆ ಅಲ್ಲಿ. ಅದು ಕುಕ್ಕರ್ ಆದ್ರೆ ಬೇಗ ಬಿಡ್ತದೆ ಅಂತ. ಹಾಂ 270 ತಾನೆ? ಅದೇ 270 ಅಲ್ಲ ಪಾರಮ್ಮ. ಅನ್ನದ್ಕಾಯ್ ತೂ 8 ಗಂಟೆ ಮಾಡೋಣ ಅಂತಿದ್ದು, ನೀವು ಮನೆಗಿರ್ತೀರಂತ ಸುಮ್ಮನಾಗಿದ್ದು ಅಂತ ಹೇಳಿದ್ದು. ಮಾಡೋಣ ಅಂತ ಹೇಳಿದ್ದು ನಾನು.
ಅನಿತಾ ಹೂವು ಅವ್ರದ್ದೇನಾ ನಿಮ್ಮ ಅಪ್ಪಾಜಿ ಗೊತ್ತಾದ ಗೊತ್ತಿಲ್ಲ ಹ್ಞೂ ಬರ್ತಿರ್ಬೇಕೇನೋ. ಚೆನ್ನಾಗವಲ್ಲ ಹೂವು. ಏನು ಹೂವು ಇವತ್ತೆ ಹೂವು ಇದು ಫೋಟೋಗೆ ಮುಡ್ಸೋದು ಅವರೇ ಮನೇಲಿ ಅಲ್ಲ ಸಿಗ ಅಜ್ಜಿಗೆ ಬರೀ ಎಲ್ಲ ಚಿಂತೆ ಆಯ್ತವೆ. ಅಲ್ಲೇ ಕುಯ್ಕೊಂಬಂದ್ರ ಎಲ್ಲಿ ಅಲ್ಲ ಮನೆಯಿಂದ ಅದು ಈ ಮನೆಯಿಂದ ಹಾಕೋರ ಅದು ಅದೇ ಹೂವು ಐತಲ್ಲ ಮನೆಯಿಂದ. ನವಿಲಿತ್ತಲ್ಲಿ ಹಾಂ ಅದೇ ಅಲ್ಲ ಹೋಗ್ಬಿಟ್ಟಾರೆ ನಂಗಾರೆ ಅವ್ರ ಮನೆಯೊಳಗೆ ಸಾಕಿದ್ರು ನವಿಲ್ಲ. ನಾನು ಡೈಲಿ ಬೆಳಗ್ಗೆ ಹೊತ್ತು ಅವ್ರ ಮನೆ ಮೇಲೆ ಬರೋದೇನೋ ಅನ್ಕೊಂಡು. ಕಟ್ಕೊಂಡು ಹೋಗ್ತಿದ್ದಾಳೆ ಈ ಮನೆ ನಾನು ಇದ್ದಾಗಿಂದ ಹಂಗೆ ಐತೆ. ಒಟ್ಟಿಗೆ ಅವಾಗ ನಾವು ಊರಿಗೆ ಬಂದಾಗೆಲ್ಲ ಅಲ್ಲೇ ಇರೋದು ಅದು ನವಿಲು. ಆದ್ರೂ ಇಟ್ಟಕ್ಕೆ ಹೋರಂತೆಲ್ಲ ಕಟ್ಕೊಂಡು ಅದೇ ಡೋರು ಅದೇ ಮನೆ ಇದೇ ಡೋರ್ ಇದ್ರೆ ಆ ಮನೆಯಿಂದನೇ ಗೇಟಲ್ಲಿ ಹೋಯ್ತಿದ್ರು. ಅದೊಂದು ಯಾವುದೇ ಗಾಡಿಯ ಪಂಚಿ ಇಲ್ಲೊಂದು ಕೊಡೋಗಿತ್ತು ಸಿಕ್ಕಡೊಂದು ಹೋಗಿದ್ದು ಬಚ್ಚೆ. ಓ ಯಾರೂ ಇಲ್ಲ ಅದಕ್ಕೆ ಕುಯ್ಕೊಬರ್ಕ್ ಹೋಗೋದು ಅಲ್ಲಿ. ಚೆನ್ನಾಗೋಯ್ತು ಮನೆ ಮಾತ್ರ. ಹಳೇ ಕಾಲದ ಅಜ್ಜಿದಿರ್ದೆಲ್ಲ ಫೋಟೋ ಇಷ್ಟಿಷ್ಟು ಕಾಸ್ಟ್ಯೂಮ್ ಸರಿ ಮನೆ ಪೋಸ್ಟ್ ಆಫೀಸ್ ಮನೆಯವ್ರದ್ದು. ಅವ್ರ ಮನೆಗೆ ಹೋಗಿದ್ದೆ ಅವತ್ತು. ಅದು ಇಲ್ಲಿ ತೋಟದ ನೋಡಲ್ಲಿ ನಿಮ್ಮಮ್ಮ ಬಿಸಿಲಲ್ಲಿ ಅಂತ ಅಲ್ಲಿ ನೋಡಿ ನಮ್ಮ ಅಜ್ಜಿಯವರು ತೋರಿಸ್ಲ ಅಜ್ಜಿನ ಬರೀ ಎಲ್ಲಡಿಕೆ ಕಣೆ ಪ್ರಾಣ ಎಲ್ಲ ಎಲ್ಲಡಿಕೆ ಮೇಲೆ ಇರೋದು ನೋಡಿ. ಪಾಚಿ ಎತ್ಕೊಂಡಿ ಬಿದ್ಗಿದ್ಯಾ ಕುಯ್ಯಲ್ಲ ಬಿದ್ರೆ ನೀನೇ ಕುಯ್ತೀಯ. ಈ ಗಿಡದಲ್ಲಿ ಎಷ್ಟೊಂದು ಥರ ಕಲರ್ ಹೋಗ್ಬಿಟ್ಟಿದೆ. ಇದು ಇದರಲ್ಲಿ ಇವಾಗ ಎಲ್ಲೋ ಮತ್ತು ರೆಡ್ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ವೀಡಿಯೋದಲ್ಲಿ ಕಾಣಿಸ್ತಿದೆ ನೋಡಿ. ಮಾಡಜ್ಜಿ ಉಗಿಸ್ಕೊಂಡೋಗಿ ಯಾವಾಗಲೇ ಏನು ಇವರು ನಮ್ಮ ತಂಗಿ. ಇವ್ರು ಬರೀ ಇದೆ ಊರಿಗೆ ಬಂದು ಬರ್ಕೋಬೇಕನ್ನೋದು ಒಂದು ಇದು. ಇವರು ನಮ್ಮ ಅತ್ತೆ ಮಾಡತ್ತೆ ಮಾಡಿ ಅವರಲ್ಲ ಇವರು ನಮ್ಮ ಅಜ್ಜಿ ಮಾಡೋದು. ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಅವ್ರ ಬಗ್ಗೆ. ಇವರು ಕುತ್ಕೊಂಡು ಎಲ್ಲ ಸೀಸೋರೆ ಕೆರಿತವ್ರೆ. ಸಾಹಸ ಪಡ್ತವ್ರೆ ಚಿಕನ್ ಸಾಂಬಾರು ಮಾಡೋಕ್ಕೆ. ಜೋರಾಗಿ ಬರ್ತೈತಲ್ಲ ಪ್ರಿಯಾ ಅವ, ಯಾಕಂದ್ರೆ ಮಳೆಯಲ್ಲಿ ಕೆರೆ ತುಂಬಿಲ್ಲ ಅನ್ಸುತ್ತೆ ಪ್ರಿಯಾ, ಅದಕ್ಕೆ ನೋಡಿ ನಿಧಾನಕ್ಕೆ ಬರ್ತೈತೆ ಅಷ್ಟೇ. ಇಲ್ಲ ಅಂದಿದ್ರೆ ಬರ್ತೈತೆ. ಅವಾಗ ಬಂದಾಗ ಎಷ್ಟು ಚೆನ್ನಾಗಿ ಹರಿತೈತಲ್ಲ. ಸೊ ನಮ್ಮ ಅಮ್ಮ ಸತ್ತಾಗ ಬಂದಿದ್ವಿ, ಅವಾಗ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಅವಾಗ ಎಷ್ಟು ಚೆನ್ನಾಗಿ ನೀರು ಜೋರಾಗಿ ಹರಿತೈತು. ಅದು ಬರೋದು ಅಲ್ಲೊಂದು ಕೆರೆ ಇದೆ, ಅಲ್ಲಿ ತುಂಬಿದಾಗ ಬರೋದು. ಅಲ್ಲಿ ಕೆರೆ ತುಂಬಿಲ್ಲ ಇವಾಗ, ಅದಕ್ಕೆ ಬಂದಿಲ್ಲ ಅವ್ರು. ನಡಿಯಲ್ಲಿ ನೋಡ್ತಾಗ ಆ ಪ್ಲೇಸ್ ಚೆನ್ನಾಗಿದೆ ಇಲ್ಲಿ. ಆಮೇಲೆ ಇನ್ನೊಂದು ಹಿಂಗೆ ಚೆನ್ನಾಗಿ ಕಾಣುತ್ತಾನೆ. ಹಾಂ ಬ್ಯಾಕ್ಗ್ರೌಂಡು
ಇಲ್ಲ ಅದು ನೀರು ಕಾಯಕ್ಕೆ ಕೊರಲ್ಲ ಅದು ಬಿಸಿಲಿಗೆ ಏರಿಲ್ಲ ಅಲ್ಲಿ ಮುದ್ದೆ ಮಾಡ್ತಾವ್ರಿ ಬಾ ಹಾಕಿರ್ತಾಳೆ ಬಾಂಬ ಅಲ್ಲಿ ಹೇಳಿದ್ದು ಅಲ್ಲಿ ಹಳೆ ಮಂತ ಎಷ್ಟು ಒಂದು ನೋಡಿರ್ಬೇಕೇನು ಆಂಟಿ ಕೊಡು ಒಂದು ಯಾವುದಾದ್ರು ಒಂದು ಈಗ ಆಂಟಿ ಹುಣ್ಸೆನ್ ಮರ ತಗೋತಾರೆ ಆಂಟಿ ಹಂಗೆ ಹಿಂಗೆ ಅಂತಾರೆ ಅವ್ರನ್ನ ಮಾರಕ್ಕೇನು ಅಲ್ಲಲ್ಲಿ ಮೇಲೆ ಯಾವಳೆ ಆದರೂ ಮೀನು ಓ ಮಸ್ತ ಮಾಡಿದಿರಲ್ಲ ಮುದ್ದೆ ಚಿಂದಿ ಮುದ್ದೆ ಹಾಂ ಸೊಲ್ಲ ಹೊಟ್ಟೆ ಸಿಕ್ಕೈತೆ ಇವಾಗ ಇದೀಗ ಇವತ್ತು ನಾನು ಒಬ್ಬಳೇ ಸಿಕ್ಕಿರೋದು ವಿಡಿಯೋ ಮಾಡೋಕ್ಕೆ 20 ಸಲ ಅದನ್ನ ವಿಡಿಯೋ ಬಿಟ್ಕೊಂಡು ನಾನು ಯಾತಿಗೆ ಅಂತ ಅಜ್ಜಿ ಅಲ್ಲಿ ಒಂಥರ ಬಾಯ್ ಎಕ್ಸ್ಕ್ಯೂಸ್ ಮೀ ಪವರ್ ಬ್ಯಾಂಕ್ ಚಾರ್ಜರ್ಸ್ ಹೋಗಿ ಅಲ್ಲಿಂದ ಅಲ್ಲಿ ಹೋಗೋದಾಯ್ತು ಈಗ ನಡ್ಕೊಂಡು ನಾಳಿಕೆ ಗೇಟ್ಗೆ ಹೋಗಿ ಗೇಟಿಂದ ಆಟೋ ಕಾದು ಮತ್ತೆ ಚಂದಪ್ಪ ಇದು ನಿಲ್ಸಕ್ಕೆ ಹೋಗಿ ಇಲ್ಲಿಂದ ಮಾಡ್ಕೊಂಡು ಹೋಗಿ ಗೇಟಿಗೆ ಹೋಗಿ ನಡ್ಕೊಂಡು ಹೋಗಿ ಸರಿ ಬಾಯ್ ಬೆಂಗಳೂರಿಗೆ ಹೋಗಾರ ಯಾರು ನಾವೇ 5 ಜನ ಫೋನ್ ಮಾಡಿದ್ದಾರೆ ಯಾರು ಬಾಯ್ ಅಜ್ಜಿ ಅತ್ತೆ ವಿಡಿಯೋ ಮಾಡ್ಬೇಡ ಅತ್ತೆ ಮಗಳ ವಿಡಿಯೋ ಮಾಡ್ಬೇಡ ಅತ್ತೆ ವಿಡಿಯೋ ಮಾಡಿದ್ರೆ ಏನೋ ಪ್ರಯತ್ನ ನಿನ್ಗೆ ಏನಂತ ಹೇಳ್ದೆ ನಾನು ಬೆಂಗಳೂರಿಗೆ ಬಿಡ್ಬೇಕು ಅಂತ ಹೇಳಿದ್ದು ಇಲ್ಲಿ ಬರೋ ತಡ ಇವಾಗ ನಾವು ಊರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಊಟ ಮಾಡಿಕೊಂಡು ಆಲ್ಮೋಸ್ಟ್ ನಾವು ಹೊರಟಾಗ 3-3:30 ಆಗಿತ್ತು. ಅಲ್ಲಿಂದ ಬಂದುಬಿಟ್ಟು ಕುಣಿಗಲ್ ಹತ್ರ ಅಂದ್ಬಿಟ್ಟು ಬ್ರೇಕಿಗೆ 10 ನಿಮಿಷ ನಿಲ್ಲಿಸಿದ್ರು. ನಾವು ಅಲ್ಲಿಂದನೂ ಕೂಡ 10 ನಿಮಿಷ ಆದಮೇಲೆ ಬಿಟ್ವಿ. ಬಸ್ಸಲ್ಲಿ ಕೂಡ ತುಂಬ ರಶ್ ಇತ್ತು, ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಹತ್ತತ್ರ ನಾವು ಮೆಜೆಸ್ಟಿಕ್ ಇನ್ನೊಂದು 2 ಕಿಲೋಮೀಟ್ರ್ ಇದೆ ನನಗೆ ಎಲ್ಲ ಖಾಲಿ ಆಗಿಬಿಟ್ರು ಸೀಟು. ಆವಾಗ ಸೀಟ್ ಸಿಕ್ಕಿದ್ದು, ಆವಾಗ ಸ್ವಲ್ಪ ಕುತ್ಕೊಂಡ್ವಿ. ಮತ್ತು ನಾವು ನಮ್ಮ ಏರಿಯಾಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಇತ್ತು. ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 3:30 ಆಗಿತ್ತು. ಬಟ್ ನಾವು ಮನೆಗೆ ರೀಚ್ ಆದಾಗ 11-11:30 ಆಗೋಗಿತ್ತು. ಅಷ್ಟು ಟ್ರಾಫಿಕ್ ಜಾಮ್ ಇತ್ತು. ನಾವು ಮನೆಗೆ ರೀಚ್ ಆದ್ವಿ. ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ಅಮ್ಮ ಎಲ್ಲ ಜೋಡಿಸ್ತಾಯಿದ್ರು. ಊರಿಂದ ನಮಗೆ ಚಿಕನ್ ಸಾಂಬಾರು ಕೊಟ್ಟು ಕಳಿಸಿದ್ರು ನಮ್ಮತ್ತೆ. ಅದನ್ನು ಬಿಸಿ ಮಾಡಿ ಇಟ್ಟಿದ್ದೆ. ಬರೀ ನಾನು ಮಾತ್ರ ತಿಂದೆ ಊಟನ, ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ತಿನ್ನಲಿಲ್ಲ ಬೇಡ ಅಂತಂದ್ಬಿಟ್ಟು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.